ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಹೊಸ ನೇಗಿಲ ತಂದನು. ಅದ್ಯಾವುದಂತಂದ್ರೆ 35 SP 45 SP ಮಟನು ಈ ನೇಗಿಲು ನಡಿತೈತಿ. ಇದನ್ನು ನಾನು 555 ಗಾಡಿಗೆ ಜೋಡಿಸಿದನು. ನೋಡತ್ತಿರಲ್ಲ, ಇದು 35-45 ಈ ನೇಗಿಲ 2023-24ನೇ ಇಸ್ವಿ ಒಳಗೆ ಇದೊಂದು ಮಾಡಲ್ಲ. ಹೆಂಗಿತ್ತಂತಂದ್ರೆ, ಇದು ನೋಡತ್ತವಲ್ಲ, ಈ ತಾಳ ಹೊರಬಿಗಿ ಸಿಸ್ಟಮ್ ಇತ್ತು ಇದನ್ನು ನೇಗಿಲ್ಕನ. ಆಮೇಲೆ ಈಗ 24-25 ಮಾಡಲ್ ಏನೈತೆ ನೋಡು, ಈ ಮಾಡಲ್ಲ ಪೂರ್ತಿ ಕುಳ ನೋಡ್ರ. ಈ ಕುಳ ಒಳ ಬಿಗಿ ಸಿಸ್ಟಮ್ ಐತಿ. ಈಗ ಹೊರಗೆ ಬಿಗು ಕುಳಕ್ಕಿಂತ ಈಗ ನಾವೇನು ಕುಳ ಒಳೆ ಬಿಗಿ ಆಗ್ತೇವಲ್ಲ, ಈ ಕುಳ ಭಾಳ ಇಂಪಾರ್ಟೆಂಟ್ ಅಂತಂತ ಕ್ಯಾರ ನಾನು ಹೇಳ್ತಾನು ನೋಡ್ರಿ. ಇದು ಈಗ 2025 ಬಂದ ನೇಗಿಲ. ನಾ ಇವತ್ತನೇ ದಿವಸ ಇದನ್ನು ತೊಗೊಂಬಂದನು. ಇದು ಕುಳ ಒಳಗೈತಿ. ಇದು ಕುಳ ಒಳಗಿತ್ತಂತಂದ್ರೆ, ನಾ ಒಳಗಿದ್ದ ಯಾಕೆ ತೊಗೊಂಬಂಡೆ ಅಂತಂತಂದ್ರೆ, ನಾವು ನೇಗಿಲ ಹೊಡಿ ಮುಂದೆ ಕಲ್ಲು ಹತ್ತಲಿ ಬೇರು ಹತ್ತಲಿ ಏನಾರ ಹತ್ತಿರೂ ಅದು ಕುಳ ತಟ್ಟಾಗಲ್ಲ. ಇದು ಒಳಗೆ ಕುಳ ಇತ್ತಂತಂದ್ರೆ ಅದು ತನಕ ಹಿಡ್ಕೊಂಡಿರ್ತದಂತ ಕ್ಯಾರ. ಈಗ ನನ್ನ ಅನುಭವದ ಮೇರೆಗೆ ನಾನು ಹೇಳ್ತಾನು ನೋಡತ್ತಲ್ಲ. ಈ ನೇಗಿಲ 2023-24ಕ್ಕಿಂತ 20 kg ವೇಟ್ ಹೆಚ್ಚೈತಿದು. ಇದು ಹೈಡ್ರಾಲಿಕ್ ನೇಗಿಲ ಮಾತ್ರ ಅಗದಿ ಹೆವಿ ಐತಿ. ಈ ನೇಗಿಲ ನಾನು 555 ಗಾಡಿಗೆ ಹೊಡಿದನು. ಬರೀ ನೇಗಿಲ ಹೆಂಗೆ ಹಾಕತ್ ನೋಡೋಣ. ಇವತ್ತಿನ ದಿವಸ ನಾನು ಏನು ನೇಗಿಲ ತಂದನಲ್ಲ, ಈ ನೇಗಿಲ ನಾನು ನಮ್ಮ ಹಿರಿಯರ ಸಂಪ್ರದಾಯ ಪ್ರಕಾರ ನಾವು ಹೊಸ ಮಿಷನರಿ ಆದರೂ ಆಯ್ತು, ಆಮೇಲೆ ಗಳೆ ಜೋಡಣೆ ಆದ್ರೆ ಆಯ್ತು, ನಾವೇನು ಹೊಸ ತೊಗೊಂಬರ್ತಾವಲ್ಲ ಅದನ್ನು ನಾವು ಪೈಲ ಪೂಜೆ ಮಾಡ್ಯಾನ ಮುಂದೆ ನಾವು ಕೆಲಸಕ್ಕೆ ಚಾಲೂ ಮಾಡ್ತೇವೆ ನೋಡತ್ತಲ್ಲ. ಈಗ ನಾನು ಈ ಹೊಸ ನೇಗಿಲ ಏನು ತೊಗೊಂಬಂದೇವಲ್ಲ, ಇದನ್ನು ನಾನು ಪೂಜೆ ಮಾಡ್ಯಾನ. ಅದು ಹೆಂಗೆ ಹಿರಿಯಾದಿ ಪದ್ಧತಿ ಪ್ರಕಾರ ಯಾವ ಪ್ರಕಾರ ಹೊಸ ಜೀವಿತದಾಗ ಮಾಡ್ತಿರಲ್ಲ ಆ ಪ್ರಕಾರ ನಾನು ಇದನ್ನು ಪೂಜೆ ಮಾಡ್ಕ್ಯಾರ ಇದನ್ನು ನಾನು ಚಾಲನೆ ಮಾಡತ್ತನು. ನೋಡತ್ತಿರಲ್ಲ, ನಾವು ಭಾಳ ಹಳೆ ಉಪಕರಣಗಳು ತೊಗೊಂಬಂದು ನಾವು ಗಳೆ ಹೊಡ್ಯಾಕತ್ತೀವಿ ಅಂತಂತದನ್ನ ಈ ಥರನಾಗಿ ನಮಗೆ ಆಳವಾಗಿ ಉಳುಮೆ ಮಾಡೋಕ್ಕಾಗೋದಿಲ್ಲ. ಆದಷ್ಟು ನಾವು ನಮ್ಮ ರೈತಿಕ ಉಪಕರಣ ಅದಾವಲ್ಲ ಅವನು ನಾವು ಅದು ವ್ಯವಸಾಯಕ್ಕೆ ಸರಿ ಆಗೋದಿಲ್ಲ. ನಾವು ಬರೀ ಟ್ಯಾಕ್ಟ್ರಿಗೆ ಕಷ್ಟ ಅಂತ ಹೇಳ್ತಿಲ್ಲ, ನಾವು ಎತ್ತಿಲಿಂದನೂ ನಾವು ಉಳುಮೆ ಮಾಡ್ಬೇಕಂತಂದ್ರೆ ಎತ್ತಿನ ಗಳೆ ಜೋಡಣೆನೂ ಅವು ಸರಿ ಇರಬೇಕು. ಎತ್ತಿನ ಗಳೆ ಜೋಡಣೆ ಯಾವ ಅಂತಂತಂದ್ರೆ ಕುಂಟೆ ಬಂತು, ರೆಂಟೆ ಬಂತು, ಆಮೇಲೆ ನೊಗ ಬಂತು, ಮತ್ತು ನಮಗೆ ಕಬ್ಬಿನಾಗ ಹೂಡು ಕುಂಟೆ ಬಂತು. ಇವೆಲ್ಲ ಸದೃಢ ಚಲೋ ಇದ್ದು ಅಂತಂದ್ರೆ ನಾವು ಹೋಗಿ ನಾವು ಅಂದ್ಕೊಂಡಂಗೆ ನಾವು ಹೊಲ ಗಳೆ ಹೊಡೆ ಬರ್ಬೋದು. ನಾವು ಗಳೆ ಜೋಡಣೆ ಮಳೆಗಿಟ್ಟ ಲಂಡ್ ಹಾದಿರ್ತಾವೆ, ಅವನ್ನ ತೊಗೊಂಡೋಗಿ ನಾವು ಹೊಲದಾಗ ಗಳೆ ಹೊಡ್ಯಾಕೆ ನಿಂತೀವಿ ಅಂತಂತಂದ್ರೆ ಅವು ಹೊಲದಾಗ ಅವು ಕಟ್ ಆದವು ಅಂತಂತಂದ್ರೆ ನಾವು ಅಂದ್ಕೊಂಡಟ್ಟು ನಮಗೆ ಉಳುಮೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನನ್ನ ಅನುಭವದ ಮೇರೆಗೆ ನಾನು ಹೇಳಕತ್ತನು. ಈಗ ನಾವು ನಮಗೆ ಟ್ಯಾಕ್ಟರ್ ಗಳೆ ಜೋಡಣೆ ಆಗಲಿ ಎತ್ತಿನ ಗಳೆ ಜೋಡಣೆ ಆಗಲಿ ಅವೆಲ್ಲ ಭಾಳ ಹಳೆಯೋ ಉಪಯೋಗ ಮಾಡೋದು ಸರಿಯಲ್ಲ ಅಂತ ಯಾಕ್ಯಾರ ನನ್ನ ಅನಿಸಿಕೆ ಪ್ರಕಾರ ಹೇಳ್ತೇನೆ. ನೋಡತ್ತಾರಲ್ಲ, ಇದು 35 SP ನೇಗಿಲ. ಅದೇ ಗಾಡಿಗೆ ಇದು ಭಾಳ ಕಂಫರ್ಟಬಲ್ ಆಗೈತಿ ನೋಡ. ಪಡ ಮಾತ್ರ ಭಾರಿ ಮಸ್ತ್ ಆಗತೈತಿ. ಅದು ನಾವು ಹಳೆ ನೇಗಿಲ ತೊಗೊಂಡು ಹೊಡೆದು ಅಂತಂದ್ರೆ ಈ ಥರನಾಗಿ ಗಳೆ ಆಗೋದಿಲ್ಲ. ಬರೀ ಹಂಗೆ ಮುಂದೆ ಹೋಗೋಣ. ನಾವು ಭೂಮಿ ಒಳಗೆ ಅಗದಿ ಹೆಚ್ಚು ಇಳುವರಿ ನಾವು ತೊಗೋಬೇಕಂತಂದ್ರೆ ನಮ್ಮ ಭೂಮಿ ಆಳವಾಗಿ ಉಳುಮೆ ಆಗಿರ್ಬೇಕು. ಆಮೇಲೆ ಆ ಉಳುಮೆ ಅಷ್ಟೇ ಅಲ್ಲ, ಇದಕ್ಕೆ ನಾವು ಅಡವಿ ಗೊಬ್ಬರನೂ ಹಾಕಿದ್ರೆ ಭೂಮಿ ಫಲವತ್ತಾಗಿ ಉಳಿತೈತಿ. ಮತ್ತು ಬರೀ ಗಳೆ ಜೋಡಣೆ ಅಷ್ಟೇ ಸರಿದ್ರೆ ಆಗೋದಿಲ್ಲ.
ಮುಂದೆ ಅವನಾಗ ಜಗ್ಗುವಂಥ ಟ್ಯಾಕ್ಟರ್ ಆಗಲಿ, ಆಮೇಲೆ ನಮಗೆ ಎತ್ತಿನಗಡೆ ಹೊಡ್ಯಾಕ ಹುರುಗಳಾಗಲಿ ಅವು ಸಮಲ್ಲ ಚಲೋ ಇದು ಅಂತಂತಂದ್ರೆ ಭೂಮಿ ಸರಿಯಾಗಿ ಉಳುಮೆ ಆಕತಿ. ಆಮೇಲೆ ಇಳುವರಿ ಸಂಬಳ ಹೆಚ್ಚು ಬರ್ತಂತ ಕ್ಯಾರ ನನ್ನ ರೈತ ಬಾಂಧವ್ಯ ಇಷ್ಟೇ. ನನ್ನ ನಮಸ್ಕಾರಗಳು.